ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನದ ವಿಡಿಯೋದಲ್ಲಿ ಈಗಾಗಲೇ ರಾಷ್ಟ್ರೀಯ ಚಿಹ್ನೆಗಳು ಅನ್ನುವಂಥ ವಿಷಯದಲ್ಲಿ, ಅಂದರೆ ನ್ಯಾಷನಲ್ ಸಿಂಬಲ್ ಆಫ್ ಇಂಡಿಯಾ ಅನ್ನೋ ವಿಷಯದಲ್ಲಿ ಭಾಗ 1ರ ವಿಡಿಯೋವನ್ನು ಮಾಡಲಾಗಿತ್ತು. ಆ ವಿಡಿಯೋದಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರ ಲಾಂಛನ ಮತ್ತು ರಾಷ್ಟ್ರಸ್ತವ ಅಥವಾ ರಾಷ್ಟ್ರೀಯ ಹಾಡು ಅನ್ನುವಂಥ ವಿಷಯಗಳ ಬಗ್ಗೆ ವಿವರಣೆಯಾಗಿ ವಿವರವನ್ನು ತಿಳಿಸಲಾಗಿತ್ತು. ಅದೇ ರೀತಿ ಈ ದಿನದ ವಿಡಿಯೋದಲ್ಲಿ ಅಂದರೆ ಅದರ ಮುಂದುವರೆದ ಭಾಗವಾಗಿ ಭಾಗ 2 ಅಂತ ಮಾಡ್ಕೊಂಡಿದ್ದೀನಿ. ಒಂದೇ ವಿಡಿಯೋ ಆದರೆ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಭಾಗ 2ರಲ್ಲಿ ಮಾಡಿಕೊಂಡು ಮುಖ್ಯವಾದಂಥ ವಿಷಯಗಳನ್ನು, ರಾಷ್ಟ್ರಧ್ವಜದ ಯಾರು ವಿನ್ಯಾಸಗೊಳಿಸಿದವರು ಯಾರು, ಅದನ್ನು ಯಾವತ್ತು ನಮ್ಮ ಭಾರತ ಸಂವಿಧಾನದ ಸಭೆ, ರಚನಾ ಸಭೆ ಯಾವತ್ತು ಅದನ್ನು ಅಡಾಪ್ಟ್ ಮಾಡ್ಕೊಂತು ಅಥವಾ ಅಳವಡಿಸ್ಕೊಂತು ಅನ್ನೋದ್ರ ಬಗ್ಗೆ, ಆಮೇಲೆ ರಾಷ್ಟ್ರಗೀತೆಯನ್ನು ಯಾವತ್ತು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅಥವಾ ಅಳವಡಿಸ್ಕೊಂಡ್ವಿ, ಅದನ್ನು ಮೊದಲನೇ ಬಾರಿಗೆ ಎಲ್ಲಿ ಆಡಲಾಯಿತು, ಅದನ್ನು ಆಡಿದವ್ರು ಯಾರು, ಹಾಗೂ ಇನ್ನು ರಾಷ್ಟ್ರ ಲಾಂಛನ ಅಂತ ಬಂದಾಗ ರಾಷ್ಟ್ರ ಲಾಂಛನದಲ್ಲಿರುವಂಥ ಅದನ್ನು ಅಳವಡಿಸ್ಕೊಂಡಂಥ ದಿನ ಯಾವುದು, ಅದರಲ್ಲಿರುವಂಥ ವಿಶೇಷತೆಗಳೇನು, ಮತ್ತು ಇವೆಲ್ಲವುಗಳ ವಿಶೇಷತೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಈ ದಿನದ ವಿಡಿಯೋದಲ್ಲಿ ನಾವು ಭಾರತೀಯ ರೂಪಾಯಿ ಚಿಹ್ನೆ, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ಜಲಚರ ಪ್ರಾಣಿ ಮತ್ತು ಪಾರಂಪರಿಕ ಪ್ರಾಣಿ, ರಾಷ್ಟ್ರೀಯ ಮರ ಹಾಗೂ ರಾಷ್ಟ್ರೀಯ ಹಣ್ಣು ಹಾಗೂ ಇನ್ನಿತರ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಯಾರ್ಯಾರು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇನ್ನು ನಾವು ಭಾರತೀಯ ರೂಪಾಯಿ ಚಿಹ್ನೆ ಅಂತ ಬಂದಾಗ, ಭಾರತೀಯ ರೂಪಾಯಿ ಚಿಹ್ನೆ ಅನ್ನೋಂಥದ್ದು ಮೊದಲು ರೂಪಾಯಿ ಚಿಹ್ನೆ ಅನ್ನೋದು ಇರಲಿಲ್ಲ. ನಾವಿವಾಗ ಏನು ಆರ್ ಶೇಪಲ್ಲಿ ರೂಪಾಯಿ ಚಿಹ್ನೆ ಇಲ್ಲಿ ಪಕ್ಕದಲ್ಲಿರುವಂಥ ಚಿಹ್ನೆಯನ್ನು ನೋಡ್ತಾ ಇದ್ದೀವಲ್ಲ, ಈ ಚಿಹ್ನೆಯನ್ನು ನಾವು ಮೊದಲು ಇರಲಿಲ್ಲ. ಇದು 2010 ನಂತರ ಬಂದಂತಹ ಚಿಹ್ನೆ. ಮೊದಲು ನಾವೇನಾದರೂ ರೂಪಾಯಿ ಅಂತ ಬರೀಬೇಕು ಅಂತಿದ್ರೆ ಆ ರೂಪಾಯಿಗೆ ನಾವು ಏನಂತ ಬರಿತಿದ್ದೋ ಅಂದರೆ RS ಅಥವಾ RE ಅಂತ ಬರಿತಿದ್ದೋ, ಅಂದರೆ ರುಪೀಸ್ ಅಂತ ಬರಿತಿದ್ದೋ. ಅದನ್ನು ನಾವು ಇವಾಗ ಅದನ್ನು ವಿನ್ಯಾಸಗೊಳಿಸೋದಕ್ಕೋಸ್ಕರ 2009ರಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ, ರೂಪಾಯಿಗೆ ಒಂದು ಚಿಹ್ನೆಯನ್ನು ಕೊಡಬೇಕು, ಅಂದರೆ ಡಾಲರ್ಗೆ ಯಾವ ರೀತಿ ಚಿಹ್ನೆ ಇದೆಯೋ ಅದೇ ರೀತಿ ರೂಪಾಯಿಗೆ ಒಂದು ಚಿಹ್ನೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಈ ರೂಪಾಯಿ ಚಿಹ್ನೆಯನ್ನು ನಿರ್ಧರಿಸೋದಕ್ಕೆ, ಅಂದರೆ ವಿನ್ಯಾಸಗೊಳಿಸೋದಕ್ಕೆ ಎಲ್ಲರನ್ನ ಆಹ್ವಾನ ಮಾಡ್ತಾರೆ ಭಾರತದ ಪ್ರಜೆಗಳಲ್ಲಿ. ಅದರಲ್ಲಿ ಯಾವುದೋ ಒಂದು ವಿನ್ಯಾಸ ಆಗಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ ಭಾರತ ಸರ್ಕಾರ. ಅದರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಹೊಸ ಚಿಹ್ನೆ ಏನು ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಹೊಸ ಚಿಹ್ನೆಯು ದೇವನಾಗರಿ ಲಿಪಿಯ ಅಕ್ಷರ R ಅಥವಾ ರಾ ಎಂಬಂಥ ಲ್ಯಾಟಿನ್ ಪದಕ್ಕೆ ಹೋಲಿಕೆ ಆಗುವಂಥದ್ದು. ಅಂದರೆ R ಎನ್ನುವಂಥದ್ದು ಬದಲಾಗಿ ನಾವು ಇದನ್ನು ನೋಡೋದಾದರೆ ಒಂದು ಲೈನನ್ನು ಹೇಳಿದ್ರೆ R ಥರ ಕಾಣಿಸುತ್ತೆ. ಅದು ದೇವನಾಗರಿ ಲಿಪಿಯಲ್ಲಿ ರಾ ಎಂಬಂಥ ಅರ್ಥದಲ್ಲಿ ಇರುವಂಥದ್ದು. ಇಲ್ಲಿ ಈ R ಅನ್ನೋಂಥದ್ದನ್ನು ನಾವು ಎರಡು ರೀತಿಯಲ್ಲಿ, ಎರಡು ಸಮಾನಾಂತರ ರೇಖೆಗಳು ಸಹ ಇದ್ದಾವೆ. ಈ ಸಮಾನಾಂತರ ರೇಖೆಗಳ ನಡುವಿನ ಬಿಳಿ ಜಾಗವನ್ನು ತ್ರಿವರ್ಣ ಧ್ವಜ ಅಂತಲೂ ಸಹ ಇದನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ಇದನ್ನು ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವ ಸಲುವಾಗಿ ರಾಷ್ಟ್ರದ ಬಯಕೆಯನ್ನು ಸಂಕೇತಿಸುವ ಸಮಾನತೆಯ ಚಿಹ್ನೆಯಾಗಿ ಸಹ ಇದನ್ನು ನೋಡ್ತೀವಿ. ಅಂದರೆ ನಮ್ಮ ರಾಷ್ಟ್ರದಲ್ಲಿ ಈಗಾಗಲೇ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಸಮಾನತೆ ಸೂಚಿಸುವ ವಿಷಯವಾಗಿ ನಾವು ಈಕ್ವಲ್ ಅಥವಾ ಈಸ್ ಈಕ್ವಲ್ ಟು ಅಂತ ಏನು ಬಳಸ್ತೀವಲ್ಲ ಅದನ್ನು ಬಳಸೋದಕ್ಕೆ ಹೇಳ್ತಾರೆ. ಈ ಸಮಾನಾಂತರ ಚಿಹ್ನೆ ಬಗ್ಗೆ ಅರ್ಥಶಾಸ್ತ್ರಜ್ಞರು ಇನ್ನೊಂದು ಹೊಸ ರೀತಿಯಾದಂಥ ವ್ಯಾಖ್ಯಾನವನ್ನು ಕೊಡ್ತಾರೆ. ಅಂದರೆ ಒಂದು ಬೇಡಿಕೆ ರೇಖೆ ಆದರೆ ಇನ್ನೊಂದು ಪೂರೈಕೆ ರೇಖೆ ಆಗಿರ್ತದೆ, ಅವು ಯಾವಾಗಲೂ ಸಮಾನಾಂತರವಾಗಿರಬೇಕು ಅನ್ನೋದನ್ನು ಸಹ ಇಲ್ಲಿ ಹೇಳೋದನ್ನು ನೋಡ್ಬೋದು. ಇದನ್ನು ವಿನ್ಯಾಸಗೊಳಿಸಿದವರು ಯಾರು, ಅಂದರೆ ಇದನ್ನು ಇದೇ ಥರ ಇರಬೇಕು ರೂಪಾಯಿಯ ಚಿಹ್ನೆ ಅನ್ನೋದನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳಿದ್ರೆ, ಮುಂಬಯಿಯ 2009ರಲ್ಲಿ ಮುಂಬಯಿಯ IITಯಲ್ಲಿ ಒಬ್ಬ ಸ್ನಾತಕೋತ್ತರ ವಿದ್ಯಾರ್ಥಿ D. ಉದಯ್ ಕುಮಾರ್ ಅನ್ನೋಂಥವರು ಈ ಚಿಹ್ನೆಯನ್ನು ರಚಿಸ್ತಾರೆ. ಇದನ್ನ ನಮ್ಮ ಕೇಂದ್ರ ಸಚಿವ ಸಂಪುಟ ಏನಿದೆಯಲ್ಲ, ಕೇಂದ್ರ ಸಂಪುಟ ಅನ್ನುವಂಥದ್ದು ಅಂಗೀಕರಿಸಿ 2010ರಿಂದ ಜಾರಿಗೆ ಬರುವಂಥದ್ದು. ನಾನು ಈಗಾಗಲೇ ಹೇಳಿದಂತೆ ಮೊದಲು ನಾವು ಭಾರತದ ರೂಪಾಯಿ ವ್ಯವಸ್ಥೆಯಲ್ಲಿ ಈ ಚಿಹ್ನೆ ಅನ್ನೊಂದು ಇರಲಿಲ್ಲ. ಈ ಚಿಹ್ನೆಯನ್ನು ವಿನ್ಯಾಸಗೊಳಿಸೋದಕ್ಕೋಸ್ಕರನೇ 2009ರಲ್ಲಿ ಒಂದು ನೋಟಿಫಿಕೇಶನನ್ನು ಮಾಡಿ ಯಾರ್ದಾದ್ರು ಚಿಹ್ನೆಗಳನ್ನು ಮಾಡೋದಿದ್ರೆ ಮಾಡ್ಬೋದು, ಅದರಲ್ಲಿ ಚೆನ್ನಾಗಿರೋ ಚಿಹ್ನೆಯನ್ನು ನಾವು ಆಯ್ಕೆ ಮಾಡ್ಕೋತೀವಿ ಅನ್ನುವಂಥದ್ದನ್ನು ಸರ್ಕಾರ ಮಂಡಿಸಿದ ನಂತರ 2010ರಲ್ಲಿ ಹೊಸ ಚಿಹ್ನೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಚಿಹ್ನೆಯನ್ನು ವಿನ್ಯಾಸಗೊಳಿಸ್ತಾರೆ ಯಾರು ಅಂದರೆ D. ಉದಯ್ ಕುಮಾರ್ ಅಂತ. ಅದಾದ ನಂತರ ಅದಕ್ಕೂ ಮೊದಲು ನಾವು ಇದನ್ನು 2010ರ ಹಿಂದೆ ನಾವು ಇದನ್ನು RS ಅಥವಾ RE, ಹಿಂದಿಯಲ್ಲಿ ರೂ ಅಂತ ಬರಿತಿದ್ದೋ, ಕನ್ನಡದಲ್ಲಿ ರೂಪಾಯಿ ಅಂತ ಬರಿತಿದ್ದೋ, ಕೆಲವೊಂದು ಸಲ ರೂ ಅಂತ ಬರೆದ್ಬಿಟ್ಟು ಬರಿತೀವಿ. ಅದನ್ನು ನಾವು ಅಧಿಕೃತವಾಗಿ ಈ ಚಿಹ್ನೆಯನ್ನು ಬರೆದ್ರೆ ಅದು ಭಾರತದ ರೂಪಾಯಿಯನ್ನು ಸೂಚಿಸ್ತದೆ ಅನ್ನುವಂಥ ಅರ್ಥವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಪ್ರಾಣಿ, ನಾವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ನಾವು ಹುಲಿಯನ್ನು ನೋಡ್ತೀವಿ. ನಾವು ಹುಲಿಯನ್ನು ಇದು ಶಕ್ತಿಯ ಸಂಕೇತ ಅಥವಾ ಪ್ರಗತಿಯ ಸಂಕೇತವಾಗಿ ನೋಡೋದ್ರಿಂದ ನಾವು ಭಾರತದ ಹುಲಿ ಅಂದರೆ ಬಂಗಾಳದ ಹುಲಿಯನ್ನು ನಾವು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳ್ತೀವಿ.
ಇಲ್ಲಿ ಭಾರತೀಯ ಧ್ವಜವು 2 ಬಂಗಾಳ ಹುಲಿಗಳನ್ನು ಹೊಂದಿದ್ದು ಅದರ ಪ್ರತಿ ಬದಿಯಲ್ಲಿ 3 ನಕ್ಷತ್ರಗಳಿವೆ ಮತ್ತು ಅವು ಭಾರತದ ಇತಿಹಾಸ ಸಂಸ್ಕೃತಿಯ ಪ್ರಮುಖ ಭಾಗವಾಗಿರುವುದರಿಂದ ನಾವು ರಾಷ್ಟ್ರೀಯ ಪ್ರಾಣಿಗಳಂತ ಯಾವುದನ್ನ ಹುಲಿಯನ್ನ ಕರಿತಾ ಹೋಗ್ತೀವಿ. ಇಲ್ಲಿ ಹುಲಿ ಅನ್ನಂಥದ್ದು ಭಾರತದ ಒಂದು ಪಾರಂಪರಿಕ ಪ್ರಾಣಿ ಅಥವಾ ಸಂಸ್ಕೃತಿಯ ಪ್ರತೀಕ ಆಗಿರೋದ್ರಿಂದ ನಾವು ಇದನ್ನ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಬಳಸ್ತಾ ಇದ್ದೀವಿ. ಇನ್ನು 1973ರ ಏಪ್ರಿಲ್ ತಿಂಗಳಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂದರೆ ಹುಲಿಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿಯೇ ಹುಲಿ ಯೋಜನೆ ಅಂತ ಒಂದು ಯೋಜನೆಯನ್ನ ಜಾರಿ ಮಾಡ್ತಾರೆ. ಆ ಹುಲಿ ಯೋಜನೆಯು ಈ ಹುಲಿ ಯೋಜನೆಯ ಭಾಗವಾಗಿಯೇ ಆ ಹುಲಿಯನ್ನ ನಾವು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಒಪ್ಕೊಳ್ಳುವಂಥದ್ದು ಮಾಡಿರುವಂಥದ್ದು. ಹಾಗೂ ಹುಲಿ ಒಂದು ಪ್ರಮುಖ ಪ್ರಾಣಿಯಾಗಿದ್ದು ಇದು ಅತಿ ದೊಡ್ಡ ಬೆಕ್ಕಿನ ಜಾತಿ. ನಾವು ಇನ್ನು ಹುಲಿ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಇದನ್ನ ನಾವು ಬೆಕ್ಕಿನ ಜಾತಿಯ ಒಂದು ಹೇಳ್ಬಹುದು. ಇದನ್ನ ಪ್ಯಾಂಥಸ್ ಟೈಗ್ರಿಸ್ ಅಂತ ಅದರ ವೈಜ್ಞಾನಿಕ ಹೆಸರು. ಹುಲಿಯ ಬಣ್ಣವು ತಿಳಿ ಹಳದಿ, ಗಾಢ ಚಿನ್ನದ ಕಂದು, ಬೂದು, ಹಳದಿ, ಕಿತ್ತಳೆ ಕಂದು ಮತ್ತು ಕೆಂಪು ಕಿತ್ತಳೆ. ಬಂಗಾಳ ಹುಲಿಯು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಹುಲಿಯ ಜಾತಿಯಾಗಿರ್ತದೆ. ಹಾಗಾಗಿ ನಾವು ಹುಲಿ ಬಗ್ಗೆ ನೋಡೋದಾದ್ರೆ ಇಷ್ಟು ವಿಷಯವನ್ನ ನಾವು ತಿಳ್ಕೋಬೇಕಾಗಿರ್ತದೆ. ಹಾಗಾಗಿ ಭಾರತದಲ್ಲಿ 1973ರ ಹುಲಿ ಪ್ರಾಜೆಕ್ಟ್ ಟೈಗರ್ ಭಾಗವಾಗಿ ನಾವು ರಾಷ್ಟ್ರೀಯ ಪ್ರಾಣಿಯಾಗಿ ಇದನ್ನ ಘೋಷಣೆ ಮಾಡ್ಕೊಂಡಿರೋದನ್ನ ನೋಡಬಹುದಾಗುತ್ತೆ. ಮುಂದೆ ರಾಷ್ಟ್ರೀಯ ಪಕ್ಷಿ ನವಿಲು. ನಾವು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ನವಿಲನ್ನು ಹೊಂದಿದ್ದೀವಿ. ಇದು ನಮ್ಮ ದೇಶದ ಪ್ರಾಣಿಗಳನ್ನ ಸಾಕಾರಗೊಳಿಸುವಂಥದ್ದು ಅಥವಾ ಇದನ್ನ ನಾವು ಮಂಗಳಕರ ಪ್ರಾಣಿ ಅಂತ ಕರಿತೀವಿ. ನಾವು ಹೇಗೆ ನಮ್ಮ ಮನಸ್ಸಲ್ಲಿ ಬೆಕ್ಕು ಅಂದರೆ ಹೇಗೆ ಅದು ಮಂಗಳಕರಲ್ಲ ಅಮಂಗಳ ಅಂತ ಹೇಗೆ ಸೂಚನೆ ಇದೆಯೋ ಹಾಗೆ ನಮಗೆ ನವಿಲು ಕಣ್ತು ಅಂದರೆ ಅದೊಂಥರ ಶುಭ ಮಂಗಳ ರೀತಿಯಲ್ಲಿ ಭಾವನೆಯನ್ನು ಉಟ್ಕೊಂಡಿದ್ದೀವಿ. ಯಾವುದೂ ಇಲ್ಲಿ ಭಾವನೆಗಳು ಮುಖ್ಯ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಅವು ಊರಿರೋದ್ರಿಂದನೇ ಸಮಸ್ಯೆ ಆಗಿರೋದು. ಅದು ಬಿಟ್ಟರೆ ನಾವು ಬೆಕ್ಕದಕ್ಕೂ ಒಂದು ಜೀವನ ಇದೆ, ನವಿಲಿಗೂ ಒಂದು ಜೀವನ ಇದೆ. ಅದನ್ನು ಮಂಗಳ ಅಮಂಗಳ ಅಂತ ಹೇಳೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಊರಿರುವಂಥ ಭಾವನೆ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು ನವಿಲು ಸಂಸ್ಕೃತಿ ಮತ್ತು ಧಾರ್ಮಿಕ ಪೌರಾಣಿಕ ಮಹತ್ವವನ್ನು ಹೊಂದಿರುವಂಥದ್ದು ಪಕ್ಷಿ. ಹಾಗಾಗಿ ಈ ನವಿಲಿಗೆ ಒಂದು ಮಹತ್ವವನ್ನು ಹೊಂದಿರೋದ್ರಿಂದ ನಾವು ಇದನ್ನ ರಾಷ್ಟ್ರೀಯ ಪಕ್ಷಿಯಾಗಿ ಹೊಂದಿರೋದನ್ನು ನೋಡ್ಬೋದು. ಇದರ ವೈಜ್ಞಾನಿಕ ಹೆಸರು ಬಂದು ಪಾವೋ ಕ್ರಿಸ್ಟಾಸ್ಟಸ್ ಅಂತ. ಅಂದರೆ ಪಾವೋ ಕ್ರಿಸ್ಟಾಸ್ಟಸ್ ಅನ್ನೋದು ಇದರ ವೈಜ್ಞಾನಿಕ ಹೆಸರಾಗಿರ್ತದೆ, ಅಂದರೆ ಸೈಂಟಿಫಿಕ್ ನೇಮ್ ಆಗಿರ್ತದೆ. ನಾವು ಆಗಲೇ ಹೇಳ್ದಂಗೆ ಪ್ಯಾಂಥಸ್ ಟೈಗ್ರಿಸ್ ಬಂದು ಹುಲಿಯ ವೈಜ್ಞಾನಿಕ ಹೆಸರು, ಇದರದ್ದು ಪಾವೋ ಕ್ರಿಸ್ಟಾಸ್ಟಸ್ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರ್ತದೆ. ನಂತರದಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿ ನಾವು ಗಂಗಾ ನದಿ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನ ಅಳಿವಿನಂಚಿನಲ್ಲಿರುವಂಥದ್ದನ್ನು ಇದು ಆಗಿರೋದ್ರಿಂದ ಇದನ್ನ ರಕ್ಷಣೆ ಮಾಡುವ ಸಲುವಾಗಿ ಗಂಗಾ ನದಿ ಕ್ಲೀನ್ ಗಂಗಾ ಅಥವಾ NGRBA ಗಂಗಾ ನದಿ ಜಲಾನಯನ ಪ್ರಾಧಿಕಾರ ಅಂತ ಏನಿದೆಯಲ್ಲ ಅದು 2009ರಲ್ಲಿ ಈ ಘೋಷಣೆಯನ್ನ ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಜಲಚರ ಪ್ರಾಣಿಗಳಲ್ಲಿ ಈ ಗಂಗಾ ನದಿಯ ಡಾಲ್ಫಿನ್ ಅನ್ನ ಉಳಿಸುವ ಸಲುವಾಗಿ ನಾವು ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿ ಒಪ್ಕೊಂಡಿರೋದನ್ನ ನೋಡಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿಯಾಗಿ ಆನೆಯನ್ನು ಹೊಂದಿದ್ದೀವಿ. ಅದನ್ನ ನಾವು ಅಕ್ಟೋಬರ್ 22, 2010ರಿಂದ ನಾವು ಭಾರತೀಯ ಆನೆಯನ್ನ ಭಾರತದ ರಾಷ್ಟ್ರೀಯ ಪಾರಂಪರ ಪ್ರಾಣಿ ಅಂತ ಒಪ್ಕೊಂಡಿದ್ದೀವಿ. ಸುಮಾರು ಆನೆಗಳು ನಾವು 29,000ದಷ್ಟು ಆನೆಗಳು ಭಾರತದಲ್ಲಿದ್ದಾವೆ. ಅದನ್ನ ಹೆಚ್ಚಿಸುವ ಸಲುವಾಗಿ ಇದನ್ನ ಆನೆಯನ್ನ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಅನ್ನೋದನ್ನ ಒಪ್ಕೊಂಡಿರೋದನ್ನ ನಾವು ನೋಡಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಮರ ಯಾವುದು ಅಂತ ಹೇಳಿದ್ರೆ ನಾವು ಆಲದ ಮರವನ್ನ ಭಾರತದ ರಾಷ್ಟ್ರೀಯ ಮರವಾಗಿ ಹೊಂದಿರೋದನ್ನು ನೋಡ್ಬೋದು. ಇದರ ವೈಜ್ಞಾನಿಕ ಹೆಸರು ಬಂದು ಪೀಕಸ್ ಬೆಂಗಾಲೆನ್ಸಿಸ್ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರು. ಇದು ಅಂಜೂರದ ಕುಟುಂಬಕ್ಕೆ ಸೇರಿದಂತಹ ಮರ. ಇದು ವಿಶಾಲ ಪ್ರದೇಶದಲ್ಲಿ ಬೆಳೆಯುವಂಥದ್ದಾಗಿರ್ತದೆ. ಸಾವಿರಾರು ವರ್ಷಗಳವರೆಗೆ ಇದು ಬರುತ್ತದೆ. ಇದು ಕಾಲಾನಂತರದಲ್ಲಿ ಹೆಚ್ಚು ಕಾಂಡಗಳು ಮತ್ತು ಶಾಖೆಗಳನ್ನ ಉತ್ಪಾದಿಸಿಕೊಂಡು ತನ್ನ ಜೀವಿತಾವಧಿಯನ್ನು ವಿಸ್ತರಿಸ್ಕೊಂತದೆ. ಅಂದರೆ ಆಲದ ಮರ ನೋಡಿದ್ರೆ ನಾವು ಯಾವುದೇ ಅದಕ್ಕೆ ಜೋಲು ಬೀಳುವಂಥದ್ದು ಜೋತುಗಳಿದ್ದಾವಲ್ಲ ಆ ಜೋಲುಗಳೆಲ್ಲ ಒಂದೊಂದು ಮರಕ್ಕೆ ಸಿಗ್ತಾ ಅವು ಬೇರುಗಳಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ತನ್ನ ಜೀವಿತಾವಧಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಈ ಆಲದ ಮರ ಅನ್ನುವಂಥದ್ದು ಹೊಂದಿರ್ತದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಇದು ನಮ್ಮ ಭಾರತದ ರಾಷ್ಟ್ರೀಯ ಮರವಾಗಿ ನಾವು ಇದನ್ನ ತಿಳ್ಕೊಂಡಿದ್ವಿ. ನಂತರದಲ್ಲಿ ರಾಷ್ಟ್ರೀಯ ಹಣ್ಣು. ನಾವು ಭಾರತದ ರಾಷ್ಟ್ರೀಯ ಹಣ್ಣು ಅಂತ ನಾವು ಮಾವನ್ನ ಭಾರತದ ರಾಷ್ಟ್ರೀಯ ಹಣ್ಣು ಅಂತ ಸ್ವೀಕರಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಸಮೃದ್ಧಿ ಹಾಗೂ ಸಂಪತ್ತನ್ನು ಪ್ರತಿನಿಧಿಸುವಂಥ ಹಣ್ಣು ಹಾಗೂ ಇದನ್ನ ಹಣ್ಣುಗಳ ರಾಜ ಅಂತ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಬಂದು ಮ್ಯಾಂಜಿಫೆರಾ ಇಂಡಿಕಾ ಅನ್ನೋಂಥದ್ದು ನಮ್ಮ ಮಾವಿನ ಹಣ್ಣಿನ ಒಂದು ವೈಜ್ಞಾನಿಕ ಹೆಸರಾಗಿರ್ತದೆ. ಇದು ಅನಾದಿ ಕಾಲದಿಂದಲೂ ಸಹ ತನ್ನ ಸಿಹಿ ಹಾಗೂ ಸುವಾಸನೆ ಮೂಲಕ ಇಡೀ ಪ್ರಪಂಚದಾದ್ಯಂತ ಜನರ ಮನಸ್ಸನ್ನಂತ ಗೆದ್ದಿರುವಂತಹ ಹಣ್ಣಾಗಿರೋದ್ರಿಂದ ನಾವು ಇದನ್ನ ಹಣ್ಣುಗಳ ರಾಜ ಅಂತಲೂ ಸಹ ಕರಿತೀವಿ. ಹಾಗೂ ಇದನ್ನ ನಾವು
ಏನಂತ ಕರಿತೀವಿ ಅಂದರೆ ಭಾರತದ ರಾಷ್ಟ್ರೀಯ ಹಣ್ಣು ಅಂತ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರೋದನ್ನು ನೋಡಬೇಕಾಗುತ್ತೆ. ಇನ್ನು ಕೆಲವೊಂದು ವಿಷಯಗಳಿದ್ದಾವೆ. ಇನ್ನು ರಾಷ್ಟ್ರೀಯ ನದಿ ಯಾವುದು ಅಂತ ಹೇಳಿದ್ರೆ ನಾವು ಗಂಗಾ ನದಿಯನ್ನು ಭಾರತದ ಅತಿ ಉದ್ದದ ನದಿಯಾಗಿರೋದ್ರಿಂದ ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಸೂಕ್ಷ್ಮಾಣುಜೀವಿ ಅಂತಲೂ ಸಹ ಒಂದು ಸೂಕ್ಷ್ಮಾಣುಜೀವಿಯನ್ನು ರಾಷ್ಟ್ರೀಯ ಸೂಕ್ಷ್ಮಾಣುಜೀವಿ ಅಂತ ಒಪ್ಕೊಂಡಿದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಡೆಲ್ಟ್ರುಕಿ ಅನ್ನೋಂಥದ್ದು. ಲ್ಯಾಕ್ಟೋಬ್ಯಾಸಿಲಸ್ ಡೆಲ್ಟ್ರುಕಿ ಅನ್ನೋಂಥದ್ದು ಬಲ್ಗರಿಕಸ್ ಉಪವರ್ಗ ಇದ್ರದ್ದು. ಬಲ್ಗರಿಕಸ್ ಅನ್ನೋಂಥದ್ದು ಉಪವರ್ಗ. ಇದನ್ನು ನಾವು 2012 ಅಕ್ಟೋಬರ್ 18ನೇ ತಾರೀಕಿಂದ ನಾವು ರಾಷ್ಟ್ರೀಯ ಸೂಕ್ಷ್ಮಾಣುಜೀವಿಯಾಗಿ ಲ್ಯಾಕ್ಟೋಬ್ಯಾಸಿಲಸ್ ಡೆಲ್ಟ್ರುಕಿ ಅನ್ನೋಂಥದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋದನ್ನು ಅಥವಾ ಅಳವಡಿಸ್ಕೊಂಡಿರೋದನ್ನು ನೋಡಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಸರೀಸೃಪ ಅನ್ನೋಂಥದ್ದು ಕಾಳಿಂಗ ಸರ್ಪ. ಭಾರತದ ಕಾಳಿಂಗ ಸರ್ಪವನ್ನು ನಾವು ಭಾರತದ ರಾಷ್ಟ್ರೀಯ ಸರೀಸೃಪ ಅಂತ ಪ್ರಾಣಿ ಅಂತ ಒಪ್ಕೊಂಡಿದ್ದೀವಿ. ಈ ಕಾಳಿಂಗ ಸರ್ಪ ಅಂತ ಹೇಳಿದಾಗ ನಮ್ಮ ಕರ್ನಾಟಕದಲ್ಲಿ ಆ ಕಾಳಿಂಗ ಸರ್ಪಗಳ ತವರು ಅಂತ ಯಾವುದನ್ನು ಕರಿತೀವಿ ಅಂದರೆ ಆಗುಂಬೆಯನ್ನು ನಾವು ಕಾಳಿಂಗ ಸರ್ಪಗಳ ತವರು ಮನೆ ಅಂತ ಕರಿತೀವಿ. ನಂತರದಲ್ಲಿ ರಾಷ್ಟ್ರೀಯ ತರಕಾರಿ ಬಂದು ಕುಂಬಳಕಾಯಿ. ಇನ್ನು ರಾಷ್ಟ್ರೀಯ ಕ್ರೀಡೆ ಬಂದು ಹಾಕಿಯನ್ನು ನಾವು ರಾಷ್ಟ್ರೀಯ ಕ್ರೀಡೆಯಾಗಿ ಅಳವಡಿಸ್ಕೊಂಡಿರೋದನ್ನು ನೋಡಬೇಕಾಗುತ್ತೆ. ಇಷ್ಟು ವಿಷಯಗಳನ್ನು ನಾವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅಂತ ಬಂದಾಗ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಾವು ಈ ವಿಷಯದಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರಸ್ತವ ಅಥವಾ ರಾಷ್ಟ್ರೀಯ ಹಾಡು ಹಾಗೂ ರಾಷ್ಟ್ರ ಲಾಂಛನಗಳನ್ನು ಭಾಗ 1ರ ವಿಡಿಯೋದಲ್ಲಿ, ಇನ್ನು ಭಾಗ 2ರ ವಿಡಿಯೋದಲ್ಲಿ ಈಗ ತಿಳ್ಕೊಂಡಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.